ಹಾಯ್ ಎವ್ರಿವನ್, ವೆಲ್ಕಮ್ ಟು ಗಮ್ಯಶ್ರೀ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಇವತ್ತಿನ ಬ್ಲಾಗ್ ಯಾವುದು ಅಂತ, ಬ್ಲೌಸ್ ಪೀಸಿನಲ್ಲಿ ಹೇಗೆ ಅಮ್ಮನವ್ರ ಅಲಂಕಾರ ಮಾಡೋದು ಅಂತ. ನಾನು ಇಲ್ಲೊಂದು ಚಿಕ್ಕ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದೊಂದೇ ಸಣ್ಣ ಸಣ್ಣಕ್ಕೆ ನರಿಗೆಗಳನ್ನ ಇಟ್ಕೊತಾ ಇದ್ದೀನಿ. ನೀವು ಕೂಡ ಇದೇ ಥರ ಸಣ್ಣ ಸಣ್ಣಗೆ ನರಿಗೆಗಳು ಇಟ್ಕೊಳ್ಳಿ. ಆದಷ್ಟು ನರಿಗೆಗಳು ಚೆನ್ನಾಗಿದ್ದಷ್ಟು ಅಮ್ಮನವ್ರ ಅಲಂಕಾರ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದೇ ಸಣ್ಣ ನರಿಗೆಗಳನ್ನ ಇಟ್ಕೊಳ್ಳಿ. ಮತ್ತು ನಿಮಗೆ ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನಲ್ಲಿ ಬ್ಲೌಸ್ನ ತೊಗೋಬೋದು. ನಾನಿಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ಬಿಂಗೆಗೆ ಕಡ್ಡಿ ಕಟ್ಕೊಂಡು ನಂತರ ಆ ಬ್ಲೌಸ್ ಪೀಸನ್ನ ಸಮಕ್ಕಿಟ್ಕೊಂಡು ಒಂದು ದಾರ ತೊಗೊಂಡು ಕಟ್ಕೋತಾ ಇದ್ದೀನಿ. ನರಿಗೆಗಳು ಯಾವ ಮುಖವಾಗಿ ಇದು ಮಾಡಿರ್ತೀವೋ ಅದೇ ರೀತಿ ದಾರಗಳನ್ನ ಕಟ್ಕೊಳ್ಳಿ. ಆವಾಗ ನರಿಗೆಗಳು ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಮಧ್ಯಕ್ಕೆ ಒಂದು ಪಿನ್ ಹಾಕ್ಕೋತಾ ಇದ್ದೀನಿ ನಾನು, ಬಿಂಗೆ ಕಾಣಬಾರ್ದು ಅಂತ. ಈ ರೀತಿ ಒಂದು ಪಿನ್ ತೊಗೊಂಡು ಸಪೋರ್ಟಾಗಿ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಆವಾಗ ಅಮ್ಮನವರು ಬಿಂಗೆ ಏನಿದೆ ಅದು ಕಾಣಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಒಂದೊಂದೇ ನರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಬನ್ನಿ. ನರಿಗೆಗಳು ತುಂಬ ಚೆನ್ನಾಗಿ ಕೂತ್ಕೊಂಡಷ್ಟು ಅಮ್ಮನವ್ರು ಕೂಡ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ನಿಮ್ಮ ಹತ್ರ ಇರೋ ಒಡವೆಗಳ್ನ ಹಾಕ್ಕೊಳ್ಳಿ. ನಾನಿಲ್ಲಿ ನನ್ನ ಹತ್ರ ಇರೋ ಒಡವೆಗಳ್ನ ಹಾಕ್ಕೊತಾ ಇದ್ದೀನಿ. ಅಮ್ಮನವ್ರ ಮುಖಡ ಇಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಯಾವ ರೀತಿ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಸೀರೆ ಉಡಿಸೋದು ಯಾವ ರೀತಿ ಅಂತ. ಈ ರೀತಿ ಸಿಂಪಲ್ಲಾಗಿ ಕೂಡ ಉಡಿಸ್ಬೋದು. ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೊಸ ಡಿಸೈನ್ ಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ.